ಹಾಯ್ ಚೋಳಾ ಸ್ಪ್ಯಾಮ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಸೂಪರ್ ಸಿಂಪಲ್ ಮತ್ತು ಟೇಸ್ಟಿ ರೆಸಿಪಿ ಕ್ಯಾಪ್ಸಿಕಮ್ ಚಿತ್ರಾನ್ನ. 10 ನಿಮಿಷದಲ್ಲಿ ರೆಡಿಯಾಗುವ ಈಸಿ ರೈಸ್ ರೆಸಿಪಿ ಇದು. ಬನ್ನಿ ಡಿಲೇ ಮಾಡದೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಈ ರೆಸಿಪಿನ ಬ್ಯಾಚುಲರ್ ಸಹ ಟ್ರೈ ಮಾಡ್ಬೋದು, ಅಷ್ಟು ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ ಸಿಡಿದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಗೋಡಂಬಿ, ಜೀರಿಗೆ, ಇಂಗು ಇಷ್ಟನ್ನು ಹಾಕಿ ಹೊಂಬಣ್ಣ ಬರೋವರೆಗೂ ಹುರಿಯಬೇಕು. ನಂತರ ಉದ್ದುದ್ದಕ್ಕೆ ಹೆಚ್ಕೊಂಡಿರೋಂತಹ ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಹಸಿ ಬಟಾಣಿ, ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿ, ಚಿಟಿಕೆ ಅರಿಶಿಣ, ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕಿ ಈರುಳ್ಳಿ ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಚಿತ್ರಾನ್ನ ಹೈಲೈಟ್ ಆಗೋದೇ ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು ಮತ್ತು ಕ್ಯಾಪ್ಸಿಕಮ್ ಕ್ರಂಚಿ ಆಗಿರಬೇಕು. ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಕ್ಯಾಪ್ಸಿಕಮ್ ಇದು ಫುಲ್ ಕಂಪ್ಲೀಟಾಗಿ ಬಾಯ್ಲ್ ಮಾಡಬಾರ್ದು, ಕ್ರಂಚಿಯಾಗಿ ಬಾಯಿಗೆ ಸಿಗೋ ಥರ ಬಾಯ್ಲ್ ಮಾಡ್ಕೊಬೇಕು. ಇವಾಗ ನಾವು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಕ್ಯಾಪ್ಸಿಕಮ್ ಬೇಯೋದಕ್ಕೆ ಬಿಡೋಣ. ಸೊ ಇವಾಗ ಕ್ಯಾಪ್ಸಿಕಮ್ ಕರೆಕ್ಟಾಗಿ ಬೆಂದಿದೆ. ಸೊ ಇವಾಗ ನಾವು ಬಾಯ್ಲ್ ಆಗಿರೋ ರೈಸ್ನ ಹಾಕೋಣ. ಸೊ ಇವಾಗ ನಾನು ಬಾಯ್ಲ್ ಮಾಡಿರೋ ರೈಸ್ನ ಹಾಕ್ತಾ ಇದ್ದೀನಿ. ನೀವು ಬಾಯ್ಲ್ ಮಾಡಿರೋ ರೈಸ್ ಆದರೂ ಹಾಕ್ಬೋದು ಅಥವಾ ನೈಟ್ ಉಳಿದಿರೋ ಅನ್ನದಲ್ಲೂ ಸಹ ಇದನ್ನು ನಾವು ಮಾಡ್ಬೋದು. ಸೊ ನಾನು ಜೆಂಟಲಾಗಿ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 2 ಮಿನಿಟ್ಸ್ ಹಾಗೆ ಬಿಡೋಣ. ಸೊ ಇದೆಲ್ಲ ಸೆಟ್ ಆಗಿದೆ. ಸೊ ಲಾಸ್ಟಲ್ಲಿ ಲೆಮನ್ನ ಸ್ಕ್ವೀಸ್ ಮಾಡಬೇಕು ಮತ್ತು ಫ್ರೆಶ್ ಕೋರಿಯಂಡರ್ ಲೀವ್ಸ್ನ ಹಾಕಿ ಸ್ಟವ್ ಆಫ್ ಮಾಡಿಬಿಡೋಣ. ನಮ್ಮ ಸಿಂಪಲ್ ಟೇಸ್ಟಿ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಆಯಿತು. ಇದು ಲಂಚ್ ಬಾಕ್ಸ್ಗೆ ಮತ್ತು ಬ್ಯಾಚುಲರ್ ಕುಕ್ಕಿಂಗ್ಗೆ ಪರ್ಫೆಕ್ಟ್ ರೆಸಿಪಿ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚೋಳಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಈಸಿ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.